ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕಥೆ ನಾನೆಂದಿಗೂ ನಿನ್ನವನೇ ಭಾಗ 43. ಅವನ ನೊಂದ ಮನಸ್ಸಿಗೆ ಅವಳ ಮೃದುವಾದ ಹಿತವಾದ ಸ್ಪರ್ಶ. ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗಿದವು. ಜಾನು, ಅವಳು ಪ್ರೀತಿಯಿಂದ ಅವನ ತಲೆ ನೇವರಿಸಿದಾಗ ಅವಳ ಕೈಯನ್ನು ಹಾಗೆ ತೆಗೆದುಕೊಂಡು ತನ್ನ ತುಟಿಗೊತ್ತಿಕೊಂಡ ಜ್ಯೇಷ್ಠ. ಸಾರಿ ಮೇಡಮ್, ನನ್ನಿಂದಾಗಿ ನೀವು ಹಳೆ ವಿಷಯವನ್ನೆಲ್ಲ ನೆನಪಿಸಿ ಬೇಜಾರು ಮಾಡಿಕೊಳ್ಳೋ ಹಾಗಾಯಿತು. ವಿಷಾದವಿತ್ತು ಜನನಿಯ ಸ್ವರದಲ್ಲಿ. ಜಯಂತ್ ಮತ್ತು ನಿಧಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರುವ ವಿಚಾರ ನನಗೆ ಗೊತ್ತಾದಾಗ ನಿಧಿಯನ್ನು ಕರೆದು ಅವಳಿಗೆ ಬುದ್ಧಿ ಹೇಳಿದ್ದೆ. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಅವಳಿಗಾಗ ನಮ್ಮ ಮಾತು ರುಚಿಸುತ್ತಿರಲಿಲ್ಲ. ಅವನು ಹೇಳಿದ್ದೇ ವೇದವಾಕ್ಯವಾಗಿತ್ತು. ಏನು ಮಾಡೋದು, ಆ ಪ್ರಾಯವೇ ಹಾಗೆ ಅಲ್ವಾ. ಈಗ ಅವಳ ಅಕ್ಕನಿಗೆ ಮದುವೆಯಾಗಿದೆ. ಅವರೇ ನಿಧಿಯ ತಾಯಿಯನ್ನು ನೋಡ್ಕೋತಿರೋದು ಅಂತ ಹೇಳೋದು ಕೇಳಲ್ಪಟ್ಟಿದ್ದೀನಿ. ಬಳಿಕ ಪ್ರೇಮಾ ಮೇಡಮ್ ಜನನಿಯತ್ತ ದೀರ್ಘನೋಟ ಬೀರಿ ಹೇಳಿದರು, ನಿಧಿ ಅವರ ಮನೆಯವರು ಕಂಪ್ಲೇಂಟ್ ಮಾಡಿದಲ್ಲಿ ನನ್ನ ಹತ್ರ ಇರುವ ಸಾಕ್ಷಿಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಮನೆಯವರು ಇವತ್ತಿನವರೆಗೂ ಯಾವುದೇ ಕಂಪ್ಲೇಂಟ್ ಮಾಡಿಲ್ಲ. ನಿಧಿ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಅವಳು ತೀರ್ಕೊಂಡ್ಮೇಲೆ ಒಮ್ಮೆ ನಾನು ಅವರ ಹಳೆ ಬಾಡಿಗೆ ಮನೆಗೆ ಹೋಗಿದ್ದೆ. ಅವರ ತಾಯಿ ಮತ್ತು ಅಕ್ಕನಿಗೆ ಆ ಮನೆಯಲ್ಲಿದ್ದರೆ ನಿಧಿಯ ನೆನಪು ತುಂಬ ಕಾಡುತ್ತೆ ಅಂತ ಅವರು ಮನೆ ಬದಲಾಯಿಸಿಕೊಂಡಿದ್ದಾರೆ ಅಂತ ತಿಳಿಯಿತು. ಆಮೇಲೆ ಎಲ್ಲಿ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ನಾನವರನ್ನು ಇದುವರೆಗೂ ನೋಡಿಲ್ಲ. ಆದ್ದರಿಂದ ನಿಧಿಯ ಸಾವಿಗೆ ಕಾರಣ ಯಾರು ಅಂತ ಹೇಳುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಆದರೆ ಅವರ ಮನಸ್ಸಿನಲ್ಲಿ ಈಗಲೂ ಜ್ಯೇಷ್ಠ ಸರ್ ತಪ್ಪು ಮಾಡಿರೋದು ಅಂತಾನೆ ಅಂದ್ಕೊಂಡಿದ್ದಾರೆ ಅಂತ ನಿಮ್ಮ ಮಾತಿನಿಂದ ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಮಾತಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ನಿಧಿಯ ಅಕ್ಕ ನಿಮ್ಮ ಹತ್ರ ಜ್ಯೇಷ್ಠ ಸರ್ ಅಪರಾಧಿ ಅಂತ ಹೇಳಿದಾಗ ನಿಮಗೆ ನಂಬಿಕೆ ಬರಲಿಲ್ಲ ಅಂತ ಅಲ್ವಾ ನೀವು ಹೇಳಿದ್ದು? ಹೌದು ಮೇಡಮ್, ನಿಮ್ಮ ಅನಿಸಿಕೆ ಸತ್ಯ. ಜ್ಯೇಷ್ಠ ಸರ್ ಪೂರ್ತಿ ಅವರ ಅಪ್ಪನ ಹಾಗೆ ತುಂಬ ಒಳ್ಳೆ ವ್ಯಕ್ತಿ. ಹೌದು. ಈಗ ಈ ವಿಷಯ ಎಲ್ಲ ಯಾಕೆ ಬಂತು ಅಂತ ಕೇಳಬಹುದಾ ಮೇಡಮ್? ನಿಮಗೂ ಜ್ಯೇಷ್ಠ ಸರ್ ಏನಾದರೂ ಅಥವಾ ಅವರ ಕಡೆಯವರ ಎಂದು ಹೇಳುತ್ತಾ ಪ್ರೇಮಾ ಮಿಸ್ ಅವರು ಅವಳ ಕತ್ತಿನತ್ತ ನೋಡಿದರು. ಜನನಿ ಈಗ ಉತ್ತರಿಸಿದಳು, ನಾನು ಅವರ ಧರ್ಮಪತ್ನಿ ಮೇಡಮ್. ಹೀ ಈಸ್ ಮೈ ಹಸ್ಬೆಂಡ್. ನಿಮ್ಮಿಂದ ಈ ವಿಚಾರ ತಿಳಿದ ಮೇಲೆ ನನ್ನ ಮನಸ್ಸು ನಿರಾಳವಾಯಿತು. ಈ ಸತ್ಯ ತಿಳಿದ ಮೇಲೆ ನನ್ನ ಮನಸ್ಸು ಹಗುರವಾಯಿತು. ತುಂಬ ತುಂಬ ಧನ್ಯವಾದಗಳು ಮೇಡಮ್. ಪ್ರೇಮಾ ಮಿಸ್ ಅವರಿಗೆ ಅವಳ ಮೇಲೆ ಗೌರವ ಭಾವನೆ ಮೂಡಿತು. ಪತಿಯ ಮೇಲೆ ಯಾವುದಾದರೂ ಅಪವಾದ ಬಂದಾಗ ಅದನ್ನು ನಂಬಿಕೊಂಡು ಡೈವೋರ್ಸ್ ಕೇಳೋ ಇಂಥ ಕಾಲದಲ್ಲೂ ನೀವು ಅವರು ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದೀರಲ್ಲ. ಸರ್ ಮೇಲೆ ನಿಮಗಿರೋ ಪ್ರೀತಿ, ನಂಬಿಕೆ, ವಿಶ್ವಾಸ ನೋಡಿ ನನಗಂತೂ ತುಂಬ ಸಂತೋಷ ಆಯಿತು. ನಮ್ಮ ಸರ್ಗೆ ಹೇಳಿ ಮಾಡಿಸಿದಂಥ ಹೆಂಡತಿ ನೀವು. ಆ ದೇವರು ನಿಮ್ಮಿಬ್ಬರನ್ನ 100 ವರ್ಷಗಳ ಕಾಲ ಚೆನ್ನಾಗಿಟ್ಟಿರಲಿ ಅಂತ ಆಶಿಸುತ್ತೇನೆ. ಮನ ತುಂಬಿ ಹೇಳಿದರು ಪ್ರೇಮಾ. ಥ್ಯಾಂಕ್ ಯು ಮೇಡಮ್. ನಿಧಿಯ ಅಕ್ಕ ಮತ್ತು ತಾಯಿ ನನ್ನ ಗಂಡನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡು ಯಾವುದೇ ಅಪರಾಧವನ್ನು ಮಾಡದೇ ಇದ್ದರೂ ಅವರನ್ನು ಕೊಲೆಗಾರನ ಸ್ಥಾನದಲ್ಲಿ ನಿಲ್ಲಿಸಿ ನೋಡುತ್ತಿರೋದು ನನಗೆ ಸಹಿಸೋಕೆ ಆಗ್ತಿಲ್ಲ. ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕಾಗಿ ಅವರು ಕೊಟ್ಟಿರುವ ವಿಸಿಟಿಂಗ್ ಕಾರ್ಡನ್ನು ನಾನಿನ್ನೂ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಅವರು ನಾನು ಹೇಳಿದ ಮಾತುಗಳನ್ನು ನಂಬದೇ ಇದ್ದರೆ ಆಗ ನನಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಮೇಡಮ್. ನಿಮ್ಮ ಬಳಿ ಇರುವ ಸಾಕ್ಷಿಗಳು ನನಗೆ ಬೇಕಾಗಬಹುದು ಅಂತ ಅನ್ನಿಸುತ್ತೆ ಮೇಡಮ್. ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ನಾನು ನಿಮ್ಮ ಮನೆಗೆ ಬಂದು ಆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಸೆಲ್ ಫೋನ್ ನಂಬರ್ ಕೊಡಿ, ನನ್ನ ಅಡ್ರೆಸ್ ಕಳಿಸ್ತೀನಿ. ಇವತ್ತೇ ನೀವು ನಮ್ಮ ಮನೆಗೆ ಬನ್ನಿ. ಜನನಿಗೆ ಆಹ್ವಾನವಿತ್ತರು ಪ್ರೇಮಾ. ನನಗೆ ಇವತ್ತು ಬರೋಕೆ ಆಗ್ತಾ ಇಲ್ಲ ಮೇಡಮ್. ಇನ್ನೊಂದಿನ ಖಂಡಿತ ಬರ್ತೀನಿ ಮೇಡಮ್. ಇವತ್ತು ನೀವು ನಮ್ಮ ಮನೆಗೆ ಬನ್ನಿ. ಜನನಿ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿದಳು. ಜನನಿ ಅವರ ಬಳಿ ಅಡ್ರೆಸ್ ತೆಗೆದುಕೊಂಡು ಡ್ರೈವರ್ಗೆ ಕರೆ ಮಾಡಿದ್ದಳು. ರಚನಾಳ ಎಂಗೇಜ್ಮೆಂಟ್ ದಿನ ಜ್ಯೇಷ್ಠನಿಗೆ 2 ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಆಗಲಿತ್ತು. ಆದ್ದರಿಂದ ಅವನು ಜನನಿಯೊಂದಿಗೆ ಹೊರಟಿರಲಿಲ್ಲ. ಅಂದು ಮಧ್ಯಾಹ್ನ 4 ಗಂಟೆಗೆ ಮೀಟಿಂಗ್ ಮುಗಿಸಿಕೊಂಡು ತನ್ನ ಕಾರಿನ ಬಳಿ ನಡೆದುಕೊಂಡು ಬರುತ್ತಿದ್ದಾಗ ಸುಮಾರು 50ರ ಆಸುಪಾಸಿನ ಮಹಿಳೆಯೊಬ್ಬರು ಬಂದು ಜ್ಯೇಷ್ಠನ ದಾರಿಗೆ ಅಡ್ಡವಾಗಿ ಬಂದು ನಿಂತು, ನೀನು ಒಬ್ಬ ಕೊಲೆಗಾರ, ತಪ್ಪಿತಸ್ಥ. ಆದರೂ ರಾಜಾರೋಷವಾಗಿ ಓಡಾಡ್ತಿದ್ದೀಯ. ಆದರೆ ಏನೂ ತಪ್ಪು ಮಾಡದ ಅಮಾಯಕಳಾದ ನನ್ನ ಮಗಳು ಘೋರ ಶಿಕ್ಷೆಯನ್ನು ಅನುಭವಿಸಿದ್ದಾಳೆ. ಅವಳ ಸಾವಿಗೆ ನೀನೇ ಕಾರಣ. ನನ್ನ ಮಗಳನ್ನು ಕೊಂದು ನೀನು ಸಂತೋಷವಾಗಿ, ಸುಖವಾಗಿ, ನೆಮ್ಮದಿಯಿಂದ ಜೀವನ ಮಾಡೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀಯಾ? ಖಂಡಿತ ಇಲ್ಲ. ನಾನು ಯಾವತ್ತೂ ನಿಂಗೆ ನೆಮ್ಮದಿಯಾಗಿ ಜೀವನ ಮಾಡೋಕೆ ಬಿಡಲ್ಲ. ನೊಂದಿರೋ ಈ ತಾಯಿಯ ಶಾಪ ನಿಂಗೆ ಖಂಡಿತ ತಟ್ಟುತ್ತೆ ಎಂದು ಸಿಟ್ಟಿನಿಂದ ಬೈಯುತ್ತಲೇ ಇದ್ದರು.
ಜ್ಯೇಷ್ಠನ ದೃಷ್ಟಿ ಈಗ ಆ ಮಹಿಳೆಯತ್ತ ಹರಿಯಿತು. ಬಣ್ಣ ಮಾಸಿದ ಹಳೆಯ ಸಾರಿ ಉಟ್ಟಿದ್ದರು. ಕೆದರಿದ ತಲೆ ಕೂದಲು. ಸ್ನಾನ ಮಾಡಿ 4 ದಿನವಾಯಿತೇನೋ ಎಂಬಂತಿತ್ತು ಅವರ ವೇಷಭೂಷಣ. ಆದರೆ ಪಾಪ ಜ್ಯೇಷ್ಠನಿಗೆ ಅವರು ಏನು ಹೇಳುತ್ತಿದ್ದಾರೆ ಎಂದು ಗೊತ್ತೇ ಆಗುತ್ತಿರಲಿಲ್ಲ. ಬಹುಶಃ ತಮ್ಮ ಮಗಳನ್ನು ಕಳೆದುಕೊಂಡು ಮಾನಸಿಕವಾಗಿ ಅಸ್ವಸ್ಥರಾಗಿರಬಹುದು. ಅದಕ್ಕಾಗಿ ಹೀಗೆ ಹೇಳುತ್ತಿದ್ದಾರೆ ಎಂದು ಜ್ಯೇಷ್ಠ ಮುಂದೆ ಹೋಗಲು ನೋಡಿದ. ಅಕ್ಕಪಕ್ಕದವರೆಲ್ಲ ಇವರನ್ನೇ ನೋಡುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹೆಂಗಸೊಬ್ಬರು ಜ್ಯೇಷ್ಠನನ್ನ ಬಿರುಗಣ್ಣಿನಿಂದ ನೋಡುತ್ತಾ ಆಕೆಯನ್ನು ಬಾ ಅಕ್ಕ, ಮನೆಗೆ ಹೋಗೋಣ ಎಂದು ಕೈ ಹಿಡಿದು ಎಳೆದುಕೊಂಡು ಹೋಗಿದ್ದರು. ಆಗಲೂ ಆ ಮಹಿಳೆ, ನಮ್ಮ ನಿಧಿಯನ್ನು ಕೊಂದವನು ಇವನೇ, ಇವನಿಗೆ ಶಿಕ್ಷೆ ಆಗ್ಬೇಕು, ಅದುವರೆಗೂ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ, ನಾನು ಇವನನ್ನು ಸುಮ್ಮನೆ ಬಿಡಲ್ಲ ಎಂದು ಹೇಳುತ್ತಿರುವುದು ಕೇಳಿಸಿತು. ಅಲ್ಲಿ ಓಡಾಡುತ್ತಿರುವವರ ದೃಷ್ಟಿಯೆಲ್ಲ ತನ್ನ ಮೇಲಿದೆ ಎಂದು ಅರಿವಾಯಿತು ಜ್ಯೇಷ್ಠನಿಗೆ. ಆಗ ಅಲ್ಲೇ ಇದ್ದ ವೃದ್ಧರೊಬ್ಬರು ಕೇಳಿದರು, ಅವರ್ಯಾರು, ನಿಮಗವರ ಪರಿಚಯ ಇದೆಯಾ? ಜ್ಯೇಷ್ಠ ಉತ್ತರಿಸಿದ, ಇಲ್ಲ ಸರ್, ನಾನು ಇದೇ ಮೊದಲ ಬಾರಿಗೆ ಅವರನ್ನು ನೋಡ್ತಾ ಇರೋದು. ಅವರು ನನ್ನ ಮೇಲೆ ಯಾಕೆ ಆಪಾದನೆ ಹೊರಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಉತ್ತರಿಸಿದ. ಆ ತಾಯಿ ಯಾವುದೋ ಕಾರಣಕ್ಕೆ ತಮ್ಮ ಮಗಳನ್ನು ಕಳೆದುಕೊಂಡು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಅವರ ಮಗಳಿಗೆ ಮೋಸ ಮಾಡಿದ ವ್ಯಕ್ತಿ ನೋಡೋಕೆ ನಿಮ್ಮ ತರಹ ಇದ್ದಾರೇನೋ, ಆ ವ್ಯಕ್ತಿ ನೀವೇ ಅಂತ ತಪ್ಪು ಗ್ರಹಿಕೆಯಿಂದ ನಿಮ್ಮ ಹತ್ರ ಈ ರೀತಿ ಮಾತಾಡ್ತಿದ್ದಾರೆ ಅನ್ಸುತ್ತೆ ನನಗೆ ಎಂದು ಹೇಳಿದರು. ಪಬ್ಲಿಕ್ ರೋಡಲ್ಲಿ ಇದೇ ಮೊದಲ ಬಾರಿಗೆ ಜ್ಯೇಷ್ಠ ಇಂತಹ ಅವಮಾನವನ್ನು ಅನುಭವಿಸುತ್ತಿರುವುದು. ಯೋಚಿಸುತ್ತಾ ಹೋದಂತೆ ಜ್ಯೇಷ್ಠನಿಗೆ ಹಿಂದಿನ ವರ್ಷದ ಘಟನೆ ನೆನಪಾಯಿತು. ಅಂದರೆ ಆ ಮಹಿಳೆ ನಿಧಿ ಟೀಚರ್ ಅವರ ತಾಯಿಯ. ಅವರು ಸ್ವಲ್ಪ ಸಮಯ ತಮ್ಮ ಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದು ಬಿಟ್ಟರೆ ನನಗೂ ಆ ಘಟನೆಗೂ ಯಾವ ಸಂಬಂಧವೂ ಇಲ್ಲ. ಆದರೂ ಇವರೇಕೆ ತನ್ನ ಹಿಂದೆ ಬಿದ್ದಿದ್ದಾರೆ, ತನ್ನನ್ನು ದೂಷಿಸುತ್ತಿದ್ದಾರೆ, ಅವನಿಗೆ ಗೊತ್ತಾಗುತ್ತಿಲ್ಲ. ದುಡ್ಡಿಗಾಗಿಯಾ? ಯಾವ ತಪ್ಪನ್ನೂ ಮಾಡದ ಜ್ಯೇಷ್ಠನನ್ನು ಎಲ್ಲರ ಮುಂದೆ ನಿಧಿಯ ತಾಯಿ ಅವಮಾನಿಸಿದ್ದರು, ಸುಳ್ಳು ಆಪಾದನೆ ಹೊರಿಸಿದ್ದರು. ಜ್ಯೇಷ್ಠನ ಮನಸ್ಸಿಗೆ ತುಂಬ ನೋವಾಗಿತ್ತು. ಅವನಿಗೆ ಮತ್ತೆ ಆಫೀಸ್ಗೆ ಹೋಗಿ ಕೆಲಸ ಮಾಡುವ ಮನಸ್ಸಾಗಲಿಲ್ಲ. ಅವನು ನೇರವಾಗಿ ತಮ್ಮ ಮನೆಗೆ ಬಂದು ಬಿಟ್ಟಿದ್ದ. ಅವನಿಗೆ ತಲೆ ಸಣ್ಣಗೆ ನೋಯಲಾರಂಭಿಸಿತ್ತು. ಯಾವಾಗಲೂ ರಾತ್ರಿ ಲೇಟಾಗಿ ಮನೆಗೆ ಬರುತ್ತಿದ್ದ ಮಗ ಇಂದು ಸಂಜೆ ಬೇಗ ಬಂದಿದ್ದು ಕಂಡು ಸಿರಿಯವರಿಗೆ ತುಂಬ ಆಶ್ಚರ್ಯವಾಗಿತ್ತು. ಇಂದು ಬೆಳಗ್ಗೆ ತುಂಬ ಕೆಲಸವಿದೆ, ಬರುವುದು ಲೇಟಾಗಬಹುದು ಎಂದು ಹೇಳಿದವನು ಇಷ್ಟು ಬೇಗ ಬಂದಿದ್ದಾನೆಂದರೆ. ಅವನ ಬಾಡಿ ಬಸವಳಿದ ಮುಖವನ್ನು ಕಂಡು ಅವನ ಹಣೆ ಕತ್ತು ಮುಟ್ಟಿ ನೋಡಿದರು ಸಿರಿ. ಮೈ ಬಿಸಿ ಇಲ್ಲ, ಜ್ವರ ಬರುತ್ತಿಲ್ಲ. ಅಮ್ಮ, ಜಾನು ಇನ್ನೂ ಬಂದಿಲ್ವಾ? ನಂಗೇನೂ ಆಗ್ತಿಲ್ಲ, ಆರಾಮಾಗಿದ್ದೀನಿ, ಸ್ವಲ್ಪ ತಲೆ ನೋಯ್ತಾ ಇದೆ ಅಷ್ಟೇ, ತಾಯಿಗೆ ಉತ್ತರಿಸಿದ ಜ್ಯೇಷ್ಠ. ಇಲ್ಲ ಕಣೋ, ಅವಳಿನ್ನೂ ಬಂದಿಲ್ಲ. ಎಂಗೇಜ್ಮೆಂಟ್ ಮುಗಿಸಿಕೊಂಡು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ನಿನ್ನ ಕಣ್ಣು ಕೆಂಪಗಾಗಿದೆ, ಅದಕ್ಕೆ ಜ್ವರ ಬರ್ತಾ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ. ಜ್ಯೇಷ್ಠ ಇಂದು ಮಾನಸಿಕವಾಗಿ ತುಂಬ ನೊಂದಿದ್ದ. ಅವನಿಗೆ ತನ್ನ ಮನಸ್ಸಿನ ನೋವನ್ನು ಹಂಚಿಕೊಳ್ಳಲು ಜನನಿ ಬೇಕಾಗಿತ್ತು. ಅದಕ್ಕಾಗಿ, ಅಮ್ಮ, ಜಾನು ಹೊರಟಿದ್ದಾಳಾ ಅಂತ ಕಾಲ್ ಮಾಡಿ ಕೇಳು ಎಂದು ಹೇಳಿದ. ಸಿರಿಯವರು ಕರೆ ಮಾಡಿ ವಿಚಾರಿಸಿದಾಗ ಅವಳು ತವರು ಮನೆಯಿಂದ ಹೊರಟಿದ್ದಳು. ಜನನಿ ಹೇಳಿದ್ದಳು, ಅಮ್ಮ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೇಲಿರ್ತೀನಿ. ಜನನಿ ಮನೆ ತಲುಪಿದಾಗ ಮನೆ ಮುಂದೆ ಜ್ಯೇಷ್ಠನ ಕಾರು ಕಾಣಿಸಿತ್ತು. ಅಂದರೆ ಜ್ಯೇಷ್ಠ ಇಷ್ಟು ಬೇಗ ಮನೆಗೇಕೆ ಬಂದ? ಸಾಮಾನ್ಯವಾಗಿ ಅವಳು ತವರು ಮನೆಗೆ ಹೋದರೆ ಸಿರಿಯವರು ಅಲ್ಲಿಂದ ಯಾವಾಗ ಬರ್ತೀಯಾ ಎಂದು ಕೇಳುತ್ತಲೇ ಇರಲಿಲ್ಲ. ಅವಳಿಗೀಗ ಆತಂಕವಾಗತೊಡಗಿತು. ಆತಂಕದಿಂದಲೇ ಮನೆಯೊಳಗೆ ಬಂದಿದ್ದಳು. ಬಾಗಿಲು ತೆಗೆದ ಸಿರಿಯವರು ಆರಾಮವಾಗಿಯೇ ಇದ್ದರು. ಅವಳ ಮುಖದಲ್ಲಿದ್ದ ಆತಂಕವನ್ನು ಗಮನಿಸಿದ ಸಿರಿಯವರು ಹೇಳಿದರು, ನೀನ್ಯಾಕೆ ಅಷ್ಟೊಂದು ಗಾಬರಿಯಾಗಿದ್ದೀಯಾ? ಜ್ಯೇಷ್ಠ ತಲೆನೋವು ಅಂತ ಬೇಗ ಬಂದು ಮಲ್ಕೊಂಡಿದ್ದಾನೆ. ಜನನಿ ಸದ್ದಾಗದಂತೆ ರೂಮಿಗೆ ಬಂದು ನೋಡಲು ಜ್ಯೇಷ್ಠ ಕಣ್ಣು ಮುಚ್ಚಿ ಮಲಗಿದ್ದ. ಮೃದುವಾಗಿ ಅವನ ಹಣೆಯ ಮೇಲೆ ಕೈಯಿಟ್ಟಳು. ಅವನ ನೊಂದ ಮನಸ್ಸಿಗೆ ಅವಳ ಮೃದುವಾದ ಹಿತವಾದ ಸ್ಪರ್ಶ. ಅವನು ಕಣ್ಣು ತೆರೆದು ನೋಡಿದ. ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿಂಚಿದವು. ಜಾನು ಎಂದು ಹೇಳುತ್ತಾ ಅವನು ಏಳಲು ಹೊರಟಾಗ ಜನನಿ ಅವನನ್ನು ತಡೆದಳು. ತುಂಬ ತಲೆನೋಯ್ತಾ ಇದೆಯಾ? ತಲೆನೋವಿಗೆ ಏನಾದರೂ ಹಚ್ಲಾ? ಅವಳು ಪ್ರೀತಿಯಿಂದ ಅವನ ತಲೆ ನೇವರಿಸಿದಾಗ ಅವಳ ಕೈಯನ್ನು ಹಾಗೆ ತೆಗೆದುಕೊಂಡು ತನ್ನ ತುಟಿಗೆ ಒತ್ತಿಕೊಂಡ ಜ್ಯೇಷ್ಠ. ಹೌದು, ತಲೆ ತುಂಬ ನೋಯ್ತಾ ಇತ್ತು. ಆದರೆ ಈಗ ನೀನು ಬಂದಿದ್ದೀಯಲ್ಲ, ನಿನ್ನ ಸ್ಪರ್ಶದಿಂದ ತಲೆನೋವು ಕಡಿಮೆಯಾದ ಹಾಗೆ ಅನ್ನಿಸ್ತಾ ಇದೆ. ಯಾವಾಗಲೂ ಜೊತೆಯಾಗಿಯೇ ಇರುತ್ತಿದ್ದುದಲ್ಲವೇ?
ಅವನ ಕೆಲಸಗಳಿಗೆ ಅವಳು ಸಹಾಯಕಳಾಗಿರುತ್ತಿದ್ದಳು. ಇಂದು ಕೆಲಸದ ಒತ್ತಡದಿಂದಾಗಿ ಅವನಿಗೆ ತಲೆನೋವು ಬಂದಿರಬಹುದು ಎಂದಂದುಕೊಂಡಳು ಜನನಿ. ಮೃದುವಾಗಿ ಅವನ ಹಣೆಯನ್ನು ಒತ್ತತೊಡಗಿದಳು. ಜನನಿಯ ಸನಿಹ ಅವನಿಗೆ ತುಂಬ ಹಿತವಾಗಿತ್ತು. ಹಾಗೆ ಕಣ್ಣು ಮುಚ್ಚಿ ಮಲಗಿಕೊಂಡ ಜ್ಯೇಷ್ಠ. ಅವನ ತಲೆನೋವಿಗೆ ಕಾರಣವೇನು? ಅವಳ ಮನಸ್ಸು ಯೋಚಿಸುತ್ತಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.